ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇತ್ತೀಚೆಗೆ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ವೈರಲ್ ಐಸ್ ಕ್ರೀಮ್ ವಿಡಿಯೋವನ್ನು ನೋಡಿದ್ದೆ. ಏನಿಲ್ಲ, ಕಲ್ಲಂಗಡಿ ಹಣ್ಣನ್ನು ಒಂದು 8ರಿಂದ 10 ಅವರು ಫ್ರೀಸ್ ಮಾಡಿಬಿಟ್ಟು ನಂತರ ಅದನ್ನು ಈ ರೀತಿಯಾಗಿ ತುರ್ಕೊಳ್ಬೇಕು. ಸೊ ನನಗೂ ಕ್ಯೂರಿಯಾಸಿಟಿ ಆಯಿತು, ಟೇಸ್ಟ್ ಹೇಗೆ ಬರ್ಬೋದು, ಮಾಡಿ ನೋಡೋಣ ಅಂಥೇಳಿ. ಹೇಗೂ ಇಲ್ಲಿ ಅಮ್ಮನ ಮನೇಲಿ ಇದ್ನಲ್ಲ, ಹಾಗಾಗಿ ಒಂದು ಸಲ ಟ್ರೈ ಮಾಡಿದೆ, ಮಕ್ಕಳಿಗೂ ಆದಂಗೆ ಆಯಿತು ಅಂಥೇಳಿ. ನೋಡಿ, ಈ ಥರ ನಾನು 8ರಿಂದ 10 ಗಂಟೆ ಇದನ್ನು ಫ್ರೀಸ್ ಮಾಡ್ಕೊಂಡಿದ್ದೀನಿ. ಅಂದರೆ ನಾನು ರಾತ್ರಿ ಈ ರೀತಿಯಾಗಿ ಕಲ್ಲಂಗಡಿ ಹಣ್ಣನ್ನು ಹೆಚ್ಚಿಬಿಟ್ಟು ಒಂದು 5 ಸ್ಲೈಸನ್ನು ಈ ಥರ ಇಟ್ಕೊಂಡಿದ್ದೀನಿ. ಸೊ ರಾತ್ರಿ ಎಲ್ಲ ಅದು ಗಟ್ಟಿಯಾಗಿದೆ. ಸೊ ಈಗ ಅದನ್ನು ತುರಿದಿದ್ದಾಯಿತು. ತುರಿದಾದ್ಮೇಲೆ ನೋಡಿ ಈ ಥರ ಬರ್ತಾ ಇದೆ. ಅದರಲ್ಲಿರುವಂಥ ಬೀಜಗಳನ್ನೆಲ್ಲ ನಾವೇ ಕೈಯಾರೆ ಸಪ್ರೇಟ್ ಮಾಡಿಕೊಂಡು ನಂತರ ಇದಕ್ಕೆ ಒಂದು ಸ್ವಲ್ಪ ಜೇನುತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಚಿಟಿಕೆ ಆಗೋಷ್ಟು ಉಪ್ಪು. ಹಾಗೆ ನಿಮಗೆ ಖಾರ ಬೇಕು ಅನಿಸಿದ್ರೆ ಒಂದು ಸ್ವಲ್ಪ ಖಾರ ಪುಡಿ ಹಾಕ್ಕೊಂಡ್ರೆ ಸಖತ್ತಾಗಿರುತ್ತೆ ಮಾತ್ರ. ಸೊ ತಿನ್ನೋಕ್ಕಂತೂ ತುಂಬಾ ಟೇಸ್ಟಿಯಾಗಿತ್ತು. ಮಕ್ಕಳು ಕೂಡ ಅದನ್ನು ತಿಂದುಬಿಟ್ಟು ಅವರಿಗೂ ಕೂಡ ಇಷ್ಟ ಆಯಿತು. ಒಂಥರ ಡಿಫ್ರೆಂಟ್ ಫೀಲ್. ನಾರ್ಮಲ್ ಒಂದು ಕಲ್ಲಂಗಡಿ ಹಣ್ಣು ತಿನ್ನೋಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ಇರುತ್ತೆ. ನೀವು ಕೂಡ ಯಾವಾಗಾದರೂ ಟ್ರೈ ಮಾಡಿ ನೋಡಿ. ನನಗಂತೂ ಈ ಟೇಸ್ಟು ತುಂಬಾ ಇಷ್ಟ ಆಯಿತು. ಸೊ ಇದೆಲ್ಲ ಮಾಡಿದಾದ್ಮೇಲೆ ಸಂಜೆ ಹೊತ್ತು ಮಕ್ಕಳೆಲ್ಲರೂ ಹೊರಗೆ ಹೋಗೋಣ ಅಂತ ಹೇಳ್ತಿದ್ರು. ಸೊ ಇಲ್ಲಿ ಬಂದಾಗ ಸಿಟಿ ಬಸ್ಸು ಇದ್ದೇ ಇರುತ್ತಲ್ವ. ಸೊ ಮಕ್ಕಳಿಗಂತೂ ಅದರಲ್ಲಿ ರೈಡ್ ಹೋಗೋಕ್ಕೆ ತುಂಬ ಖುಷಿ. ಹಾಗೆ ಪ್ರತಿ ವರ್ಷ ದಾಂಡೇಲಿಗೆ ಬಂದಾಗ ಈ ದಂಡಕಾರಣ್ಯ ಇಕೋ ಪಾರ್ಕ್ ಹೋಗೋದು ಒಂಥರ ಸಂಪ್ರದಾಯ ಅಂತಲೇ ಹೇಳ್ಬೋದು. ಸೊ ಯಥಾ ಪ್ರಕಾರ ಈ ಸಲಿನೂ ಕೂಡ ದಂಡಕಾರಣ್ಯ ಇಕೋ ಪಾರ್ಕ್ಗೆ ಬಂದ್ವಿ. ಇಲ್ಲಿ ದಂಡಕಾರಣ್ಯ ಇಕೋ ಪಾರ್ಕಲ್ಲಿ ಮಕ್ಕಳಿಗೆ ಆಡೋದಕ್ಕೆ ಸಿಕ್ಕಾಪಟ್ಟ ಆಪ್ಷನ್ಸ್ಗಳಿರುತ್ತೆ. ಹಾಗಾಗಿ ಯಾವಾಗಲೂ ಇಲ್ಲೇ ಚೂಸ್ ಮಾಡ್ತೀವಿ. ಮತ್ತು ಸ್ವಲ್ಪ ದೂರ ಆಗಿರೋದ್ರಿಂದ ಒಂದು ಬಸ್ ರೈಡ್ ಕೂಡ ಆದಂಗೆ ಆಯಿತು. ಹಾಗೆ ಮಕ್ಕಳಿಗೆ ಆಡೋಕ್ಕೂ ಸಿಕ್ಕದಂಗೆ ಆಯಿತು ಅಂಥೇಳಿ ನೋಡ್ಬೋದು ನೀವು ಇಲ್ಲಿ. ಈಗಾಗಲೇ ಮಕ್ಕಳು ಎಷ್ಟು ಎಕ್ಸೈಟೆಡ್ ಆಗಿದ್ದಾರೆ ಅಂಥೇಳಿ. ನನಗೆ ಇಲ್ಲಿ ಹೊರಗಡೆ ಇರುವಂಥ ಈ ಸ್ಟ್ಯಾಚ್ಯೂಸ್ಗಳು, ಕಾರ್ಟೂನ್ ಕ್ಯಾರೆಕ್ಟರ್ಸ್ಗಳ ಜೊತೆ ಒಂದಷ್ಟು ಫೋಟೋಸು, ಒಂದೆರಡು ವಿಡಿಯೋ ಕ್ಲಿಪ್ಪಿಂಗ್ಸನ್ನು ತೆಕ್ಕೊಳ್ಳೋಣ ಅಂತ ಇಂಟ್ರೆಸ್ಟು. ಬಟ್ ಇವ್ರು ನೋಡಿದ್ರೆ ಆಲ್ರೆಡಿ ನಾವು ಗೇಟ್ ಒಳಗೆ ಹೋಗೋಣ ಅಂತ ಹೇಳ್ತಾ ಇದ್ರು. ಸೊ ಕೊನೆಗೂ ಅವರಿಗೆ ಫೋರ್ಸ್ ಮಾಡಿ ಒಂದಷ್ಟು ಪೋಸಸ್ ಕೊಡಿ ಅಂತೇಳಿ ಪೋಸ್ ಮಾಡಿಸಿದ್ದಾಯಿತು. ಇಲ್ಲಿ ಎಂಟ್ರೆನ್ಸಲ್ಲಿ ಈ ರೀತಿಯಾದ ಟಿಕೆಟ್ ಕೌಂಟರ್ ಇರುತ್ತೆ. ಸೊ ಟಿಕೆಟ್ ಕೌಂಟರಲ್ಲಿ ಟಿಕೆಟ್ಸ್ ತೊಗೊಂಡು ನಾವು ಒಳಗೆ ಹೋಗಬೇಕು. ಹಾಗೆ ಅಡಲ್ಟ್ಸ್ಗೆ 20 ರೂಪಾಯಿ, ಹಾಗೆ 5 ವರ್ಷದ ಮೇಲ್ಪಟ್ಟ ಎಲ್ಲ ಮಕ್ಕಳಿಗೂ 10 ರೂಪಾಯಿ ಅಂತ, 5ರಿಂದ 9 ವರ್ಷದವರಿಗೆ 10 ರೂಪಾಯಿ. ಸೊ ಈ ಥರ ಒಂದು ಎಂಟ್ರೆನ್ಸ್ ಟಿಕೆಟನ್ನು ತೊಗೊಂಡು ಒಳಗೆ ಹೋಗ್ತಾ ಇದ್ದೀವಿ. ಎಂಟ್ರೆನ್ಸ್ ಮಾಡುವಂಥ ಜಾಗ ಒಂದು ರೀತಿ ಗುಹೆ ರೀತಿಯಾಗಿ ರಚನೆ ಮಾಡಿದ್ದಾರೆ. ಸೊ ಒಂಥರ ತುಂಬ ಖುಷಿ ಆಗ್ತಾ ಇರುತ್ತೆ. ಯಾವುದೋ ಗುಹೆ ಒಳಗೆ ಹೋಗ್ತಿರೋ ಹಾಗೆ. ಗುಹೆಯ ಹೊರಗೆ ಬಂದ ತಕ್ಷಣ ಒಂದು ದೊಡ್ಡದಾದ ಈ ಥರದ್ದು ಪಾರ್ಕ್ ಸಿಗುತ್ತೆ. ಹಾಗೆ ಅಲ್ಲಿ ಎಲ್ಲ ಥರದ ಕಾರ್ಟೂನ್ ಕ್ಯಾರೆಕ್ಟರ್ಸ್ಗಳ ಮಿನಿಯೇಚರನ್ನು ಮಾಡಿ ಇಟ್ಟಿದ್ದಾರೆ. ಎಲ್ಲರೂ ಟೂರಿಸ್ಟ್ಗಳು ಎಲ್ಲ ಬಂದರೆ ಈ ಥರದ ಸ್ಟ್ಯಾಚ್ಯೂಸ್ಗಳ ಮುಂದೆ ನಿಂತ್ಕೊಂಡು ಪೋಸ್ ಕೊಟ್ಕೊಂಡು ಫೋಟೋಸನ್ನು ತೆಕ್ಕೊಳ್ತಾರೆ. ಒಂದು ರೀತಿಯಾದ ಮೆಮರಿನೇ ಕ್ರಿಯೇಟ್ ಆಗಿಬಿಡುತ್ತೆ. ಮಕ್ಕಳಂತೂ ನೋಡಿ ನಮ್ಮ ಕೈಗೆ ಸಿಗಲಿಲ್ಲ. ಹೋದಾಗಿಂತ ಕಂಟಿನ್ಯೂಸ್ ಆಗಿ ಆಡ್ತಾಯಿದ್ರು. ಆದರೆ ಅದೇನೋ ಗೊತ್ತಿಲ್ಲ, ನಿನ್ನೆ ತುಂಬ ಗಾಳಿ ಇರುತ್ತೆ, ತಂಪಾಗತ್ತೆ ಅಂತ ಹೋದರೆ ಸಖತ್ ಸೆಕೆ ಇತ್ತು. ಮಳೆ ಬರದೆ ಒಂದು 2-3 ದಿನ ಆಗಿತ್ತು. ಸೊ ತುಂಬಾ ಸೆಕೆ ಆಗ್ತಾಯಿತ್ತು. ಸೊ ಎಲ್ಲರೂ ಇನ್ನೇನು ಮಳೆ ಬರ್ಬೋದು ಅಂತ ನಿರೀಕ್ಷೆಯಲ್ಲೇ ನಾವು ಹೋಗಿದ್ವಿ. ಬಟ್ ಮಳೆ ಬಂದೇ ಇಲ್ಲ. ನೋಡಬೇಕು ಇವತ್ತು ಅಥವಾ ನಾಳೆ ಯಾವಾಗಾದರೂ ಮಳೆ ಬರಬಹುದೇನೋ ಅಂಥೇಳಿ. ಸೊ ಇಲ್ಲಿರುವಂಥ ಎಲ್ಲ ಒಂದು ಆಟಿಕೆಗಳನ್ನು ಮಕ್ಕಳು ಎಂಜಾಯ್ ಮಾಡ್ತಿದ್ದಾರೆ. ಹಾಗೆ ಈ ಸಲ ಮಕ್ಕಳಿಗೆ ಒಂದು ಪ್ಲೇ ಏರಿಯಾ ಅಂತ ಸಪ್ರೇಟಾಗಿ ಏನಿರುತ್ತೆ ಅಲ್ಲಿ ಈಗ ಒಂದು ಸ್ವಲ್ಪ ರೆನೋವೇಷನ್ ಕೆಲಸ ಎಲ್ಲ ನಡೀತಿದೆ. ಸೊ ವೆಲ್ಡಿಂಗ್ ಎಲ್ಲ ಮಾಡ್ತಾಯಿದ್ರು. ಹಾಗಾಗಿ ಟ್ರಾಂಪೋಲಿನ್ ಇರ್ಬೋದು ಮತ್ತು ಬೇರೆ ಎಲ್ಲ ಜೋಕಾಲಿ ಇರ್ಬೋದು ಯಾವುದು ವರ್ಕಿಂಗ್ ಕಂಡೀಷನಲ್ಲಿ ಇರಲಿಲ್ಲ. ಸೊ ಪ್ಲೇ ಏರಿಯಾದಿಂದ ಹೊರಗಡೆ ಇರುವಂಥ ಎಲ್ಲದು ವರ್ಕಿಂಗ್ ಕಂಡೀಷನಲ್ಲಿ ಇತ್ತು. ಹಾಗೆ ಅಮ್ಮಂಗೆ ಸ್ವಲ್ಪ ನಡೆದು ಸಾಕಾಯಿತು. ನಾನು ಒಂದು ಕಡೆ ಕೂತ್ಕೊಳ್ತೀನಿ, ನೀವೆಲ್ಲ ಓಡಾಡ್ಕೊಂಡು ಬನ್ನಿ ಅಂತ ಹೇಳ್ತಿದ್ರು. ನಾನು ಕೂಡ ಅಮ್ಮನ ಜೊತೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿದೆ. ಅದಾದಮೇಲೆ ಇಬ್ಬರು ಮಕ್ಕಳು ಕೂತ್ಕೊಳ್ಳೋಕ್ಕೆ ರೆಡಿ ಇರಲಿಲ್ಲ. ಅವರಿಗೆ ಮೇಯ್ನ್ ಅಂದರೆ ಟ್ರಾಂಪೋಲಿನ್ ಇದೆಯಾ, ಟ್ರಾಂಪೋಲಿನ್ ಮೇಲೆ ಹತ್ತಿ ಕುಣಿತೀವಿ ಅಂತ ಹೇಳ್ತಾಯಿದ್ರು. ಟ್ರಾಂಪೋಲಿನ್ ಬೇಡ, ಆದಷ್ಟು ಸೇಫ್ ಅಲ್ಲ ಅಂತರೂ ಕೂಡ ಕೇಳ್ತಾ ಇರಲಿಲ್ಲ. ಏನಪ್ಪ ಮಾಡೋದು ಅಂತ ಅಂದ್ಕೊಳ್ತಾ ನಾನು ಹೋಗ್ತಿದ್ದೆ. ಬಟ್ ಒಳಗೆ ಪ್ರವೇಶ ಮಾಡ್ತಿದ್ದಾಗೆ ಗೊತ್ತಾಯಿತು ಟ್ರಾಂಪೋಲಿನ್ ಕೂಡ ಹಾಳಾಗಿದೆ, ಅದನ್ನು ಕೂಡ ಸರಿ ಮಾಡ್ತಿದ್ದಾರೆ ಅಂಥೇಳಿ. ಒಂದು ರೀತಿ ರಿಲೀಫ್ ಅಂತಲೇ ಅನ್ನಿಸ್ತು. ಸೊ ಇಲ್ಲಿರುವಂಥ ಎಲ್ಲ ಐಟಮ್ಸನ್ನು ಕೂಡ ಮಕ್ಕಳು ಟ್ರೈ ಮಾಡ್ತಾ ಇದ್ದಾರೆ. ಸೊ ನೀವು ಕೂಡ ನೆಕ್ಸ್ಟು ವಿಡಿಯೋನ ನೋಡ್ತಾ ಹೋಗಿ.
ದಂಡಕಾರಣ್ಯ ಇಕೋ ಪಾರ್ಕಿನ ಒಂದು ಟೈಮಿಂಗ್ಸ್ ಹೇಳಬೇಕು ಅಂದರೆ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಇರುತ್ತಂತೆ. 5:30 ಆಗ್ತಿದ್ದಾಗೆ ಇವರು ಸಂಜೆ ಹೊತ್ತಿಗೆ ವಿಸಿಲ್ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಇಲ್ಲಿರುವಂಥ ಗಾರ್ಡ್ಸ್ ಎಲ್ಲ. ಸೊ 5:30ಯಿಂದ ಅವರು ಜನರನ್ನು ಕ್ಲಿಯರ್ ಮಾಡ್ತಾ ಹೋದರೆ 6 ಗಂಟೆಗಾದರೂ ಅಟ್ಲೀಸ್ಟ್ ಕ್ಲೋಸ್ ಮಾಡಬಹುದು ಅಂತ ಹೇಳಿ. ಸೊ ಅಲ್ಲಿರುವಂಥ ಎಲ್ಲ ಮರಗಳ ಮೇಲೂ ಈ ರೀತಿ ಒಂದಷ್ಟು ಪ್ರಾಣಿಗಳ ಚಿತ್ರಗಳನ್ನೆಲ್ಲ ಬರೆದ್ಬಿಟ್ಟು ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಡೋ ಹಾಗೆ ಮಾಡಿದ್ದಾರೆ. ಹಾಗೆ ಈ ಒಂದು ಕಾರ್ಟೂನ್ ಕ್ಯಾರೆಕ್ಟರನ್ನು ನೋಡ್ತಾ ಛೋಟಾ ಭೀಮ್ ನೆನೆಸ್ಕೊಳ್ತಾ ಇದ್ಲು ನನ್ನ ಮಗಳು. ಪ್ರತಿಯೊಂದು ಕ್ಯಾರೆಕ್ಟರ್ಗಳ ಎದುರುಗಡೆ ಈ ರೀತಿ ಒಂದು ಚಿಕ್ಕ ಇನ್ಫಾರ್ಮೇಷನ್ ಇರೋ ಬೋರ್ಡ್ ಕೂಡ ಇರುತ್ತೆ, ಮಕ್ಕಳು ಕೂಡ ಓದ್ಕೊಳ್ಬಹುದು. cannot defeat demon without magic. Then he takes them to his place and teaches magic to the group after competing their ಹೀಗೆ ನಾವು ಇಡೀ ದಂಡಕಾರಣ್ಯ ಪಾರ್ಕನ್ನು ಸುತ್ತು ಹೊಡೆದು ನಾವು ಇಲ್ಲಿ ಬರುವಾಗ 4:20 ಆಗಿತ್ತು. ಸೊ ಇಡೀ ಪಾರ್ಕನ್ನು ಒಮ್ಮೆ ಒಂದು ರೌಂಡ್ ಹೊಡೆದು ಬಿಟ್ಟಿದ್ದಾಯಿತು. ಹಾಗೆ 6 ಗಂಟೆ ಆಗ್ತಾಯಿತ್ತು. ಸೂರ್ಯ ಕೂಡ ಮುಳುಗ್ತಿದ್ದಾನೆ ನನ್ನ ಮೇಲೇ, ಅದರ ಒಂದು ಕಿರಣಗಳು ಬೀಳ್ತಾ ಇದ್ರೆ ನನಗಂತೂ ಸಖತ್ ಖುಷಿ ಅನಿಸ್ತಾ ಇತ್ತು. ಸೊ ಪಾರ್ಕನ್ನು ಮುಗಿಸ್ಕೊಂಡು ಅಷ್ಟೊತ್ತಿಗೆ ಮಕ್ಕಳಿಗೆಲ್ಲ ಹಶ್ವಾಗಿತ್ತು, ಏನಾದರೂ ತಿನ್ನೋಣ ಅಂತೇಳಿ ಪಕ್ಕದಲ್ಲೇ ಇರುವಂಥ ರೆಸ್ಟೋರೆಂಟ್ಗೂ ಕೂಡ ಹೋಗಿ ಒಂದು ಸ್ವಲ್ಪ ಗೋಬಿ ಮಂಚೂರಿ ಮತ್ತು ಗಡ್ಬಡು ಎಲ್ಲವನ್ನು ತಿಂದ್ಕೊಂಡು ವಾಪಸ್ ಬಂದ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಇನ್ನೂ ಹೆಚ್ಚು ವ್ಲಾಗ್ಸ್ಗಳು ಬರೋದಿದೆ. ಸೊ ಸ್ಟೇ ಟ್ಯೂನ್ ಅಂತ ಹೇಳ್ತಾ ಥ್ಯಾಂಕ್ ಯು, ಬಾಯ್.